ಸರ್ಕಾರಿ ನೌಕರ ನದಿಗೆ ಹಾರಿದ ಕೇಸ್ಗೆ ಸಂಬಂಧಪಟ್ಟಂತೆ ಕಾವೇರಿ ನದಿಯಲ್ಲಿ ಮೃತದೇಹಕ್ಕಾಗಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ಎಸಿ ಕಚೇರಿಯ ಪ್ರಥಮ ದರ್ಜೆ ನೌಕರ ಅರುಣ್ ಇವರ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಅಗ್ನಿಶಾಮಕ ದಳ ಎನ್ಡಿಆರ್ಎಫ್ನಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸೇತುವೆ ಬಳಿ ಅರುಣ್ಗೆ ಸೇರಿದ ಐಡಿ ಕಾರ್ಡ್ ದಾಖಲೆಗಳು ಪತ್ತೆಯಾಗಿದೆ. ನದಿಯಲ್ಲಿ ನೀರಿನ ಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಮೃತದೇಹ ಪತ್ತೆಯ ಕಾರ್ಯ ವಿಳಂಬವಾಗ್ತಾ ಇದೆ. ಮೃತದೇಹ ಸಿಗೋದು ವಿಳಂಬವಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಕಾರ್ಯಾಚರಣೆಯನ್ನ ಎನ್ಡಿಆರ್ಎಫ್ ಹಾಗೆ ಸ್ಥಳೀಯ ಪೊಲೀಸರ ನೇತೃತ್ವದಲ್ಲಿ ನಿರ್ವಹಿಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನು ಕಾರ್ಯಪ್ಪ, ನದಿಗೆ ಹಾರಿರೋದು ಯಾಕೆ, ಯಾವ ರೀಸನ್ನು, ಹಾಗೆ ಶೋಧ ಕಾರ್ಯಕ್ಕಾಗ್ತಾ ಇರುವ ಅಡಚಣೆಗಳು ಇದೆಲ್ಲದರ ಮಾಹಿತಿ ಹಂಚ್ಕೊಳ್ಳೋದಾದ್ರೆ? ಸ್ಮಿತಾ, ಇವರು ಮಡಿಕೇರಿ ಎಸಿ ಕಚೇರಿಯಲ್ಲಿ ಪ್ರಥಮ ದರ್ಜೆ ನೌಕರರಾಗಿದ್ರು ಅರುಣ ಅಂತ ಹೇಳಿ. ಇವರು ನಿನ್ನೆ ಗೈರಾಗಿದ್ರು, ನಿನ್ನೆ ಕರ್ತವ್ಯಕ್ಕೆ ಬಂದಿರಲಿಲ್ಲ. ಮತ್ತೆ ನಿನ್ನೆ ಬೆಳಗಿಂದ ಅಲ್ಲಿ ಪಾನಮತ್ತರಾಗಿ ಕೂತಿದ್ರು ಅಂತ ಹೇಳಿ ಕೆಲವರು ನೋಡಿದವರು ಹೇಳ್ತಾರೆ. ನಂತರ ಸಂಜೆ ವೇಳೆಗೆ ಅವರು ಅಲ್ಲಿ ಕುಶಾಲನಗರ ಕಾವೇರಿ ನದಿಯಲ್ಲಿ ಹರಿಯುತ್ತೆ, ಅಲ್ಲಿ ನದಿಗೆ ಹಾರಿರುವಂತದ್ದು. ಇದು ಕೂಡ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ನೋಡಿದ್ದಾರೆ ಹಾರಿರುವಂತದ್ದು. ನಮಗೆ ತಿಳಿದ ಮಾಹಿತಿ ಪ್ರಕಾರ ಈಗ ಅವರು ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ಬೇರೆ ಯಾರೊಟ್ಟಿಗೂ ಏನನ್ನು ಅವರು ಹಂಚಿಕೊಂಡಿಲ್ಲ. ಈ ರೀತಿ ಹೋಗಿ ಮನೆಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದಾರೆ ಕರ್ತವ್ಯಕ್ಕೆ ಹೋಗುವುದಾಗಿ ಹೇಳಿ. ನಂತರ ಸೀದಾ ಹೋಗಿ ಅಲ್ಲಿ ಕಾವೇರಿ ನದಿ ಪಕ್ಕ ಕುಳಿತಿದ್ರು. ಅದೊಂದು ಜನ ನೋಡಿದ್ದಾರೆ. ರಾತ್ರಿ ಈ ರೀತಿ ಸಂಜೆ ಈ ರೀತಿ ಮಾಡ್ಕೊಂಡಿದ್ದಾರೆ. ಈಗ ನಿನ್ನೆ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮಾಡಿದ್ರು, ಸಿಕ್ಕಿರ್ಲಿಲ್ಲ. ಈಗ ಇವತ್ತು ಕೂಡ ಅಗ್ನಿಶಾಮಕ ದಳ ಮತ್ತೆ ಎನ್ಡಿಆರ್ಎಫ್ ಅವರು ಬೆಳಗಿಂದ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮಳೆ ಧಾರಾಕಾರ ಮಳೆ ಇರೋದ್ರಿಂದ ನೀರು ಕೂಡ ಹೆಚ್ಚಿದೆ ಕಾವೇರಿ ನದಿಯಲ್ಲಿ. ಸುಮಾರು 13-14 ಅಡಿಯಷ್ಟು ನೀರು ಏರಿಕೆ ಆಗ್ತಾ ಇದೆ. ಅದರಿಂದ ಶೋಧ ಕಾರ್ಯ ಕೂಡ ಕಷ್ಟ ಆಗ್ತಿದೆ. ಮತ್ತೆ ನಿನ್ನೆ ಅವರು ಏನು ಹಾರಿದಾಗ ತುಂಬಾ ಜನ ಓಡಿದ್ದಾರೆ ಹಿಡ್ಲಿಕ್ಕೆ ಅಂತೇಳಿ. ಹಿಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಮತ್ತೆ ಹಾರಿ ಅವರು ಹೊಳೆಯಲ್ಲಿ ಹೋಗ್ತಿರುವಂತ ದೃಶ್ಯ ಕೂಡ ಮೊಬೈಲ್ ಅಲ್ಲಿ ಸೆರೆ ಆಗಿರುವಂತದ್ದು. ರೈಟ್, ಧನ್ಯವಾದ ಅನು ಕಾರ್ಯಪ್ಪ ಮಾಹಿತಿಗಾಗಿ. ಸಂದರ್ಶನ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದ ಹಿರಿಯ ನಟ ವಿನೋದ್ ರಾಜ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಮೃದು ಸ್ವಭಾವದ ವ್ಯಕ್ತಿ. ನಮ್ಮ ಮನೆಗೆ ತಾಯಿಯನ್ನ ಮಾತನಾಡಿಸ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಹೀರೋ ಅಂತಂದ್ರೆ ಇಲ್ಲ, ನಾನು ವಿಲನ್ ಅಂತ ಹೇಳ್ದವ್ರು. ಅಷ್ಟು ಮೃದು ಸ್ವಭಾವದ ವ್ಯಕ್ತಿ ಹೀಗೆ ಯಾಕೆ ಮಾಡಿಕೊಂಡ್ರು ಅನ್ನೋ ಅನುಮಾನ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ವಿನೋದ್ ರಾಜ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಅವರೊಬ್ಬರು ಕಲಾವಿದರಾಗಿ ನನಗೆ ಕಲಾವಿದರಲ್ಲಿ ಆ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ನನ್ನನ್ನು ಅಷ್ಟು ಆಪ್ಯಾಯಮಾನವಾಗಿ ಅಷ್ಟು ಪ್ರೀತಿಯಿಂದ ತನ್ನ 25ನೇ ವರ್ಷದ ಒಂದು ಸಂಭ್ರಮಾಚರಣೆಗೆ ಅದೆಲ್ಲ ಕರೆದಿದ್ದು, ನನ್ನ ಹತ್ರ ಮಾತಾಡಿದ್ದು. ಅಪ್ಪ ಅಭಿಷೇಕ್ ಗೌಡ್ರಿಗೆ ಹೇಳಿದ್ದು, ಅಣ್ಣನ ನೋಡ್ಕೋಬೇಕು ನೀನು, ಅಪ್ಪ ಹುಷಾರಾಗಿ ನೋಡ್ಕೋಬೇಕು, ಫೋನ್ ಮಾಡಿದ್ರೆ ನೀನು ಅಲ್ಲಿರ್ಬೇಕು, ನೀನು ಮಾಡೋಣ 12 ಗಂಟೆ ರಾತ್ರಿ ನಾನು ಇರ್ತೀನಿ. ಇದೆಲ್ಲ ಈ ಮಾತುಗಳೆಲ್ಲ ಕೇಳಿದಾಗ ಏನಾಗುತ್ತೆ, ನೋವಾಗುತ್ತೆ ರೀ ಮನಸ್ಸಿಗೆ ಪಾಪ. ಅದು ನನ್ನ ತಾಯಿಯವರನ್ನೇ ಅವರು ದರ್ಶನ್ ಅವ್ರು ನೋಡೋಕೆ ಬಂದಾಗ ಅದನ್ನೇ ನನ್ನ ಕಾಲಿಗೆ ಬಿದ್ದರು. ಸರ್ ಅಪ್ಪ ಏನಪ್ಪ ಹೀರೋ ಅಂತಂತ ಹೇಳಿದ್ರೆ, ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ಇಷ್ಟು ಮೃದು ಮನಸ್ಸಿರುವಂಥ ಅಪ್ಪಾಜಿಗೆ ಹೇಗೆ ಹಿಂಗಾಯ್ತು ಅವ್ರಿಗೆ ಪಾಪ ಅಂತ ನನಗೆ ಭಾರಿ ನೋವು. ಮನೇಲಿ ಬಂದು ಅಮ್ಮನ ನೋಡ್ಕೊಂಡು ಅಮ್ಮನ ಹತ್ರ ಮಾತಾಡಿಸಿ ಅಮ್ಮ ಕಣ್ ತೆಗ್ದಂಗೆ ನೋಡಿ ಮಾಡಿಕೊಂಡು ಅವ್ರು ಗುರ್ತಿಸಿದ್ರು ಪಾಪ. ದರ್ಶನ ಗುರ್ತಿಸಿದ್ರು. ಇಲ್ಲೆಲ್ಲ ತೊಂದರೆ ಕೊಡಬೇಡಿ, ಮಾತಾಡ್ಸೋಕೆ ಹೋಗ್ಬೇಡಿ ಅಮ್ಮ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಅವರೊಬ್ಬರು ಕಲಾವಿದರಾಗಿ ನನಗೆ ಕಲಾವಿದರಲ್ಲಿ ಆ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ನನ್ನನ್ನು ಹಿರಿಯ ನಟ ವಿನೋದ್ ರಾಜ್ ಅವರ ಜೊತೆಗಿನ ದರ್ಶನ್ ಅವರ ಕುರಿತಾದ ಎಕ್ಸ್ಕ್ಲೂಸಿವ್ ಸಂದರ್ಶನ ರಿಪಬ್ಲಿಕ್ ಕನ್ನಡದಲ್ಲಿ 11:27ಕ್ಕೆ ಇವತ್ತು ಬೆಳಗ್ಗೆ 11:27ಕ್ಕೆ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ಸಂಬಂಧಪಟ್ಟ ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಹೇಳಿ ನಿನ್ನೆ ನಡೆಸಿದ್ದನ್ನು ನಾವು ಗಮನಿಸಿದ್ವಿ. ನಮ್ಮ ಒತ್ತಡದಿಂದ ಕೆಲವರು ಹೋರಾಟವನ್ನ ಮಾಡ್ತಿದ್ದಾರೆ. ಇಲ್ಲಿಗೆ ಹೋರಾಟ ಮೊಟಕುಗೊಳಿಸೋಕೆ ಕೆಲವರು ಹುನ್ನಾರ ನಡೆಸುತ್ತಿದ್ದಾರೆ ಅಂತ ಸ್ವಪಕ್ಷದ ನಾಯಕರ ವಿರುದ್ಧವೇ ಯತ್ನಾಳ್ ಗುಡುಗಿದ್ದಾರೆ.
ಹೋರಾಟದಲ್ಲಿ ಹೊಂದಾಣಿಕೆ ರಾಜಕಾರಣ ಸರಿಯಲ್ಲ, ಕೆಲವರು ಡಿಸಿಎಂ ಬಳಿ ತಮ್ಮ ಕೆಲಸದ ಬಗ್ಗೆ ಮನವಿ ಕೊಡ್ತಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೊದಲ ದಿನದ ವಿಧಾನಮಂಡಲ ಅಧಿವೇಶನದ ಅಹೋರಾತ್ರಿ ಧರಣಿಯನ್ನು ಬಿಜೆಪಿ ನಾಯಕರು ಮುಗಿಸಿದ್ದಾರೆ. ಬಿಜೆಪಿ ಹಿರಿಯ ಮುಖಂಡರಾದಂಥ ಹಿರಿಯ ನಾಯಕರು ಆದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇನ್ನೊಂದು ದಿನ ಅಷ್ಟೇ ಇರೋದು ನಿಮಗೆ ಮೂಢ ಪ್ರಕರಣ ತಾರ್ಕಿಕಂತೆ ತೊಗೊಂಡೋಗ್ತೀವಿ ಅಂತ ಎಲ್ಲ ನಾಯಕರು ಹೇಳಿದ್ರು. ಬಟ್ ಯಾವ ರೀತಿಯಾಗಿ ತೊಗೊಂಡೋಗ್ತೀರಿ? ನೋಡಿ ಸಾನು, ಇದು ಕೆಲವೊಂದು ಜನ ನಮ್ಮವ್ರು ಏನದಾರೆ ಅನಿವಾರ್ಯವಾಗಿ ನಮ್ಮೆಲ್ಲರ ಏನು ನಮ್ಮ ಒಂದು ಒತ್ತಡದಿಂದ ಈ ರೀತಿ ಹೋರಾಟ ಕೇಳಿದ್ರು. ಇಲ್ಲಾಂದರೆ ಇದನ್ನು ಅಲ್ಲಿಗೆ ಮೊಟಕುಗೊಳಿಸ್ಬೇಕು ಅನ್ನೋಂಥದ್ದು ನಡೆದಿತ್ತು. ಆದರೆ ಇದು ಭಾಳ ದೊಡ್ಡ ತಪ್ಪು ಸಂದೇಶ ಹೋಗ್ತೈತೆ ಅನ್ನೋಂಥ ಅನಿವಾರ್ಯತೆಯಿಂದ ಈ ಹೋರಾಟಕ್ಕೆ ಅವರು ನಿರ್ಣಯ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪಕ್ಷದಲ್ಲಿ. ಶಾಸಕರ ಒತ್ತಡ, ತಮ್ಮೆಲ್ಲರೂ ಒತ್ತಡ ಇಲ್ಲದಿದ್ದರೆ ಖಂಡಿತವಾಗ್ಲೂ ಆಗಿದ್ರೆ ಈ ಹೋರಾಟ ಆಗ್ತಾ ಇರಲಿಲ್ಲ. ಕೇವಲ ಸಭಾತ್ಯಾಗ ಮಾಡಿ, ಯಾಕಂದರೆ ನಮ್ಮ ಕೆಲವೊಂದು ನಾಯಕರುಗಳದೇ ಈ ಹಗರಣದಲ್ಲಿ ಕೈ ಇದೆ ಅಂತೇಳಿ ಹೇಳ್ತಾರೆ. ಅನೇಕ ಹಗರಣ ಆಗಿವೆ, ಅದು ನಿಮ್ಮಲ್ಲಿಯೂ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಹಿರಂಗ ಆಗಬಾರ್ದು ಅನ್ನೋದು ನಮ್ಮಲ್ಲಿಯೂ ಇತ್ತು. ಮೊದಲಿಂದಲೂ ತಾವು ತಮ್ಮ ಪಕ್ಷದ ನಾಯಕರ ವಿರುದ್ಧನೇ ಚಾಟಿ ಬೀಸ್ತಾ ಇದ್ರಿ. ಯಾಕೆಂದರೆ ಎಲ್ಲಿ ತಮಗೆ ಪಕ್ಷದ ವಿರುದ್ಧ ಯಾರು ಪಕ್ಷದ ಒಳಗಡೆನೇ ಒಳ ಇಟ್ಕೊಡೋಂಥ ಮಾಡ್ತಾರೆ ಅಂಥವ್ರ ವಿರುದ್ಧ ತಾವು ಸಾರಾಸಗಟವಾಗಿ ಎದುರಿಗೆ ಮಾತಾಡುವಂಥದ್ದು ತಮ್ಮ ಒಂದು ಅಭ್ಯಾಸ. ಈ ಬಾರಿನೂ ಕೂಡ ನಾನು ಅಂಥದ್ದು ಈಗಾಗಲೇ ಕಂಡು ಬಂದಿರತಕ್ಕಂಥ ತಮ್ಗೆ ಈಗಾಗಲೇ ಗೊತ್ತಿದೆ. ಅದನ್ನು ಅಧಿವೇಶನದಲ್ಲೂ ಕೂಡ ಒಂದು ಕಿವಿ ಮಾತು ಕೂಡ ಹೇಳಿದ್ದೀರಿ ನಾಯಕರಿಗೆ. ಇದು ಏನು ಹೊಂದಾಣಿಕೆ ರಾಜಕಾರಣ ಇದೆ. ಅವರು ನೋಡಿ, ನಿನ್ನೆ ಒಬ್ಬ ಪಕ್ಷದ ಪ್ರಮುಖ ಎಲ್ಲ ಶಾಸಕರು ಹೋರಾಟ ಮಾಡ್ತಿರುವಾಗ ಉಪಮುಖ್ಯಮಂತ್ರಿ ಬಳಿ ಹೋಗಿ ತನಗೆ ಬೇಕಾದಂಥ ಕೆಲಸಗಳ ಬಗ್ಗೆ ಮನವಿ ಕೊಡ್ತಾ ಇದ್ದ. ಮತ್ತು ಇವರು ಏನು ಹೋರಾಟ ಮಾಡೋ ಯಾರು ನೀವು ನೋಡ್ರಿ, ನಾವು ಅಲ್ಲಿ ಎಲ್ಲ ಒಳಗೆ ಹೋರಾಟ ಮಾಡೋ ಸಂದರ್ಭದಾಗ ಯಾವುದೇ ಆಡಳಿತ ಪಕ್ಷದ ಜೊತೆಗೆ ಮಾತನಾಡೋದು, ಅವ್ರ ಜೊತೆಗೆ ಪತ್ರ ಕೊಡೋದು ಮಾಡೋದು ಕನಿಷ್ಠ ಇವರಿಗೆ ಜ್ಞಾನ ಇಲ್ಲ. ಮತ್ತು ಪಕ್ಷ ಹೆಂಗೆ ಕಟ್ತಾರೆ ಇವರು? ಇಂಥವರೆಲ್ಲ ಪಕ್ಷದ ಮುಖಂಡರಾಗ್ಯಾರ. ಇವತ್ತು ಹೈಕಮಾಂಡ್ ನಾಯಕರು ಎಲ್ಲ ಗಮನಿಸ್ತಾ ಇರ್ತಾರೆ ಅನ್ಕೋತೀನಿ ನಾನು. ಹೈಕಮಾಂಡ್ ಗಮನಿಸ್ತಾರೋ ಇಲ್ಲೋ ನಮಗೂ ಆಶ್ಚರ್ಯ ಆಗಿದೆ. ಇವ್ರು ಮಾಡೋದು ನೋಡಿದ್ರೆ ಒಂದು ತಾಸು ಇಡಬಾರ್ದು ಇವ್ರನ್ನ. ಇದಿಷ್ಟು ಕೂಡ ಹಿರಿಯ ಶಾಸಕರು ಹಾಗೆ ಬಿಜೆಪಿಯ ಹಿರಿಯ ಮುಖಂಡರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ನೇರವಾಗಿ ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.